ಮಾಜಿ ಮಂತ್ರಿಗಳು ಹಾಲಿ ಶಾಸಕರಂಥ ಜನಾರ್ದನ್ ರೆಡ್ಡಿಯವರು, ಹಿರಿಯ ನಾಯಕರಾದಂಥ ಮಾಜಿ ಸಂಸದಂಥ ಫಕೀರಪ್ಪನವರು, ನನ್ನ ಸೋದರರು ದಲಿತ ನಾಯಕರಾದಂಥ ಸನ್ಮಾನ್ಯ ಓಬ್ಳೇಶ್ನವರು, ನಮ್ಮ ಹಿರಿಯರಾದಂಥ ಗುರ್ಲಿಂಗೌಡರು, ಎಲ್ಲರೂ ಕೂಡ ಇವತ್ತು ಪತ್ರಿಕೆಗೋಷ್ಠಿ ಏನು 17ನೇ ತಾರೀಕು ಏನು ಸಮಾವೇಶ ನಡೀತಾ ಇದೆಯೋ ಈ ಸಮಾವೇಶದ ಬಗ್ಗೆ ಕೆಲವೊಂದು ಕ್ಲಾರಿಫಿಕೇಷನ್ ಕೊಡಬೇಕು ಅನ್ನೋಂಥ ಕಾರಣದಿಂದ ನಮ್ಮ ನಾಯಕರಾದಂಥ ಜನಾರ್ದನ್ ರೆಡ್ಡಿಯವರು ನಾವು ಎಲ್ಲರೂ ಕೂಡ ಕ್ಲಾರಿಫಿಕೇಷನ್ ಕೊಡೋ ಸಲುವಾಗಿ ಇವತ್ತು ಪತ್ರಿಕೆಗೋಷ್ಠಿಯನ್ನು ಕೂಡ ಕರೆದಿದ್ವಿ. ಇವತ್ತು ಬಳ್ಳಾರಿಯಲ್ಲಿ ನಡೆದಂಥ ಗಲಭೆ ಬಗ್ಗೆ, ಆ ಗಲಭೆ ಆದ ನಂತರ ರಾಜಶೇಖರ್ ಡೆತ್ ಆದ ನಂತರ ಕೂಡ ಎಲ್ಲ ವಿಚಾರಗಳನ್ನು, ಎಲ್ಲ ತುಣುಕುಗಳನ್ನು, ಎಲ್ಲ ವಿಡಿಯೋಗಳನ್ನು ನಾವೇನು SITಗೆ ನಂತರ ಏನು ತನಖೆ CIDಗೆ ಪೊಲೀಸ್ಗೆ ಎಲ್ಲವನ್ನು ಕೂಡ ಅದನ್ನು ಪ್ರತಿಯೊಂದು ವಿಚಾರವನ್ನು ಕೂಡ ದಾಖಲಾತಿಗಳನ್ನು ನಾವು ಎಲ್ಲವನ್ನು ಕೂಡ ನಾವು ಮುಟ್ಟಿಸೋಂಥ ಕೆಲಸ ಮಾಡಿದ್ವಿ. ಬಹುಶಃ ಇವತ್ತು ನಮ್ಮ ನಾಯಕರಾದಂಥ ಅಧ್ಯಕ್ಷರಾದಂಥ ವಿಜೇಂದ್ರವರು, ನಮ್ಮ ಹಿರಿಯ ನಾಯಕರಾದಂಥ ಪ್ರಹ್ಲಾದ್ ಜೋಶಿಯವರು, ನಮ್ಮ ಕೇಂದ್ರದ ಮಂತ್ರಿಗಳಂಥ ಸೋಮಣ್ಣನವರು, ಅನೇಕ ಮಂತ್ರಿ ಕೂಡ ವಿಧಾನ ಪರಿಷತ್ತಿನ ಉಪನಾಯಕರು, ವಿರೋಧ ಪಕ್ಷ ನಾಯಕರು, ಮೇಲ್ಮನೆಯ ವಿರೋಧ ಪಕ್ಷ ನಾಯಕರು ಎಲ್ಲರೂ ಕೂಡ ಬಂದು ಇದರ ಬಗ್ಗೆ ಎಲ್ಲ ಪ್ರತಿಕ್ರಿಯೆಯನ್ನು ಕೂಡ ಕೊಡೋಂಥ ಕೆಲಸ ಮಾಡಿದ್ದಾರೆ. ಕೇವಲ ಇವತ್ತು 17ನೇ ತಾರೀಕು ಏನು ಸಮಾವೇಶ ನಡೀತಾ ಇದೆಯೋ ಈ ಸಮಾವೇಶ ಏನಿದೆಯೋ ಕೇವಲ ಇದೊಂದು ಗಲಭೆಗೆ ಸಂಬಂಧಪಟ್ಟಿರುವಂಥ ಸಮಾವೇಶ ಅಲ್ಲ ಇದು. ಯಾಕಂದರೆ ಇವತ್ತು ಇಡೀ ರಾಜ್ಯದಲ್ಲಿ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಏನಿವತ್ತು ಲಾ ಆ್ಯಂಡ್ ಆರ್ಡರ್ ಫೇಲ್ಯೂರ್ಸ್ ಆಗಿದೆಯೋ, ಈ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಏನು ಹದಗೆಟ್ಟಿಗೆ ಹೋಗಿದೆಯೋ, ಯಾವ ರೀತಿಯಲ್ಲಿ ಕಾಂಗ್ರೆಸ್ಸಿನ ಅಧಿಕಾರಕ್ಕೆ ಬಂದ ನಂತರ ಕಾಂಗ್ರೆಸ್ ಸರ್ಕಾರ ಆಡಳಿತ ಬಂದ ನಂತರ ಜಿಲ್ಲಾ ಮಂತ್ರಿಗಳೆಲ್ಲರೂ ಕೂಡ ಯಾವ ರೀತಿಯಲ್ಲಿ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಕೊಳ್ಳೆ ಹೊಡಿತಾ ಇದ್ದಾರೆ, ನಮ್ಮ ಕಾರ್ಯಕರ್ತರನ್ನ ಯಾವ ರೀತಿಯಲ್ಲಿ ಕೇಸ್ಗಳು ಆಗ್ತಾಯಿದ್ದಾರೆ, ನಮ್ಮ ಕಾರ್ಯಕರ್ತರನ್ನ ಯಾವ ರೀತಿಯಲ್ಲಿ ಪೊಲೀಸ್ ಸ್ಟೇಷನ್ದಲ್ಲಿ ಆಗ್ತಾಯಿದ್ದಾರೆ, ನಮ್ಮ ಶಾಸಕರನ್ನೆಲ್ಲರೂ ಕೂಡ ಯಾವ ರೀತಿಯಲ್ಲಿ ದೌರ್ಜನ್ಯಗಳು ಮಾಡಿ ಕೇಸ್ಗಳನ್ನು ಆಗ್ತಾಯಿದ್ದಾರೆ, ನಮ್ಮ ಸ್ವತಂತ್ರ ಮಾಜಿ ಶಾಸಕರುಗಳನ್ನ ಕೂಡ ಯಾವ ರೀತಿಯಲ್ಲಿ ಹಲ್ಲೆ ಮಾಡ್ತಾಯಿದ್ದಾರೆ. ಉದಾಹರಣೆಗೆ ಹಲ್ಲೆ ವಿಚಾರ ಬಗ್ಗೆ ಹೇಳ್ಬೇಕಂದ್ರೆ, ನಮ್ಮ ಹಾಲಿ ಶಾಸಕರಾದಂಥ ನಮ್ಮ ಏನು ನಮ್ಮ ಹುಮ್ನಾಬಾದ್ ಶಾಸಕರಾದಂಥ ನಮ್ಮ ಸಿದ್ದು ಅವ್ರನ್ನ ಅಲ್ಲಿದ್ದಂಥ ವಿಧಾನ ಪರಿಷತ್ ಸದಸ್ಯರಾದಂಥ ಅವ್ರ ಹೆಸರೇನು ನನಗೆ ಗೊತ್ತಿಲ್ಲ, ಅವ್ರ ಬಗ್ಗೆ ಅವರೇ ವಿಧಾನ ಪರಿಷತ್ ಸಭೆ ನಡೆಯುವಂಥ ಟೈಮಲ್ಲಿ SP ಸಾಕ್ಷಿಯಾಗಿ ಅವ್ರನ್ನ ಚೇರ್ ಎತ್ಕೊಂಡು ಹೊಡೆಯೋಂಥ ಸನ್ನಿವೇಶಗಳು ನೋಡಿದ್ವಿ. ಅದೇ ರೀತಿಯಲ್ಲಿ ಬೀದರ್ ಪರಿಸ್ಥಿತಿ ಹಂಗಾದರೆ ಮುಂದಕ್ಕೆ ಬಂದರೆ ಕಲಬುರಗಿ ಪರಿಸ್ಥಿತಿಯನ್ನು ಇವತ್ತು ಅಲ್ಲಿ ಏನಾಗಿದೆ, ರಿಪಬ್ಲಿಕ್ ಆಫ್ ಕಲಬುರಗಿ ಮಾಡ್ಕೊಂಡು ಕುಂತಾರ. ಅಲ್ಲಿದ್ದಂಥ ಸಣ್ಣ ಖರ್ಗೆ ಅವರು ಇವತ್ತು ನಮ್ಮ ಅಧ್ಯಕ್ಷರಾದಂಥ ಸನ್ಮಾನ್ಯ ವಿಜೇಂದ್ರವರು, ನಂತರ ವಿಧಾನ ಪರಿಷತ್ ಸದಸ್ಯರಂಥ ಚಲವಾದಿ ನಾರಾಯಣ ಸ್ವಾಮಿ ಎಲ್ಲರೂ ಕೂಡ ಅಕ್ರಮ ಗಣಿಗಾರಿಕೆ ಆಗ್ತಾಯಿದೆ, ಮರಳು ಗಣಿಗಾರಿಕೆ ಆಗ್ತಾಯಿದೆ ಅಂತೇಳಿ ಓದಂಥ ಟೈಮಲ್ಲಿ ಎಲ್ಲರೂ ಕೂಡ ಕಲ್ಲು ಬಂಡೆ ಹಿಡ್ಕೊಂಡು ಅಲ್ಲಿಂದ ವಿರೋಧ ಪಕ್ಷದ ನಾಯಕನ ಚಲವಾದಿ ನಾರಾಯಣ ಸ್ವಾಮಿ ದಲಿತನನ್ನು ಕೂಡ ನೋಡಲಾರ್ದಂತೆ ಹಲ್ಲೆ ಮಾಡೋಂಥ ಪ್ರಯತ್ನ ಮಾಡಿದ್ದಾರೆ. ಅವತ್ತು ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ವಿಜೇಂದ್ರವ್ರನ್ನು ಕೂಡ ಅಲ್ಲಿಂದ ಹಲ್ಲೆ ಮಾಡೋಂಥ ಕೆಲಸ, ಆಮೇಲೆ ಅಲ್ಲಿಂದ ಕಲ್ಲುಗಳು ತೂರಾಟ ಮಾಡೋಂಥ ಕೆಲಸ ಕೂಡ ಮಾಡಿದ್ದಾರೆ. ಹಾಗಾಗಿ ಟೋಟಲ್ ಆಗಿ ಇವತ್ತು ಲಾ ಆ್ಯಂಡ್ ಆರ್ಡರ್ ಕಂಪ್ಲೀಟಾಗಿ ಫೇಲ್ಯೂರ್ಸ್ ಆಗಿದೆ. ಈ ಸರ್ಕಾರ ಇವತ್ತು ನೋಡಿದಂಥ ಟೈಮಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರ ಮೇಲೆ ಇವತ್ತು ಹಲ್ಲೆಗಳು ಮಾಡೋಂಥ ಕೆಲಸ ಕೂಡ ನಡೀತಾ ಇದೆ. ಅದಕ್ಕೋಸ್ಕರವಾಗಿ ಇವತ್ತು ನಮಗೆ ಈ